ಹಾಯ್ ಎಲ್ಲರಿಗೂ ಪಂಪಟ್ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಆನಿಯನ್ ಮಂಚೂರಿ ಮಾಡೋಣ, ಅಂದರೆ ಈರುಳ್ಳಿಯ ಮಂಚೂರಿ. ತುಂಬ ಸಿಂಪಲ್ಲಾಗಿ ಮಾಡೋಣ. ಇಲ್ಲಿ ನೋಡಿ, ಫಸ್ಟಿಗೆ ಏನು ಮಾಡೋದು ಅಂದರೆ, ಇಲ್ಲಿ ಸಣ್ಣ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ದೊಡ್ಡ ಈರುಳ್ಳಿ ಬೇಕಾದರೂ ತೊಗೋಬೋದು, ಸಣ್ಣ ಈರುಳ್ಳಿ ಬೇಕಾದರೂ ತೊಗೋಬೋದು. ಹಾಗೆ 2 ಟೊಮೆಟೊನ ತೊಗೊಂಡಿದ್ದೀನಿ. ಫಸ್ಟಿಗೆ ಈ ಎಲ್ಲ ಈರುಳ್ಳಿ ಮತ್ತು ಟೊಮೆಟೊನ ನಾವು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಒಂದು ಇಡ್ಲಿ ಪಾತ್ರೆಯಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಕೆಳಗಡೆ ನೀರು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿಯಾಗಿ ಟೊಮೆಟೊ ಮತ್ತು ಈರುಳ್ಳಿನ ಬೇರೆ ಬೇರೆಯಾಗಿ ಈ ರೀತಿ ಇಡಿ. ನಂತರ ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಉಗಿಯಲ್ಲಿ ಬೇಯಿಸಬೇಕು. ಅಂದರೆ ಒಂದು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ನೋಡಿ, ಬೆಂದಾದಮೇಲೆ ಈ ರೀತಿಯಾಗಿ ಕೆಳಗಡೆ ನೀರು ಬಿಟ್ಕೊಂಡಿರುತ್ತಲ್ಲ, ಆ ನೀರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಈರುಳ್ಳಿ ಮತ್ತು ಟೊಮೆಟೊನ ಅಷ್ಟು ತಕ್ಕೋಬೇಕಾಗುತ್ತೆ. ನೋಡಿ, ಈರುಳ್ಳಿನ ಬೇರೆಯಾಗಿ ತಕ್ಕೊಳ್ತೀನಿ ಹಾಗೂ ಟೊಮೆಟೊನ ಬೇರೆಯಾಗಿ ತಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬೇಯುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ಇದರಲ್ಲಿರುವಂಥ ಒಂದು ರಸ ಏನಿರುತ್ತೆ ಅದೇ ರೀತಿ ಅದರಲ್ಲೇ ಇರುತ್ತೆ. ನೋಡಿ, ಈರುಳ್ಳಿ ತಗೊಂಡಿದ್ದೀನಿ. ಈ ಕಲರ್ ಇದೆಯಲ್ಲ ನೀರು, ಅದೇನು ಯೂಸ್ ಮಾಡ್ಕೊಳೋದು ಬೇಡ. ನಂತರ ಟೊಮೆಟೊನು ಕೂಡ ಒಂದು ಪ್ಲೇಟಲ್ಲಿ ತಗೊಳ್ತೀನಿ. ಈ ಟೊಮೆಟೊ ತೆಗೆದಿಟ್ಕೊಂಡು ಇದ್ರ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕಾಗುತ್ತೆ, ನೀರು ಹಾಕದೇನೆ. ನೋಡಿ, ಈ ರೀತಿ ತೆಗೆದಿಟ್ಕೊಳ್ಳಿ. ನಂತರ ಇದು ಪೂರ್ತಿ ತಣ್ಣಗಾದಮೇಲೆ ನಂತರದಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ನಾವು. ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ತುಂಬ ತಣ್ಣಗಾಗಿದೆ. ನೋಡಿ, ಮುಟ್ಟಿದ್ರೆ ನಮಗೆ ಬಿಸಿ ಹತ್ತುತ್ತಾ ಇಲ್ಲ. ಈಗ ಟೊಮೆಟೊನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ನೀರು ಹಾಕ್ತೇನೆ, ಇದನ್ನು ರುಬ್ಬಿ ಇಟ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಈರುಳ್ಳಿ ಇರುತ್ತಲ್ಲ, ಈ ಈರುಳ್ಳಿಯ ಸಿಪ್ಪೆಯನ್ನು ನಾವು ತೆಗಿಬೇಕಾಗುತ್ತೆ. ಈರುಳ್ಳಿ ಸಿಪ್ಪೆನ ಯಾವ ರೀತಿ ತೆಗೆಯೋದು ಅಂತ ತೋರಿಸ್ತೀನಿ. ಈ ಸ್ಟೆಪ್ಪನ್ನ ನೀವು ಖಂಡಿತವಾಗಿ ನಿಧಾನವಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾವು ಸ್ಟೀಮ್ ಮಾಡಿರ್ತೀವಲ್ಲ, ಬೇಯಿಸಿರ್ತೀವಲ್ಲ ಆಲೂಗಡ್ಡೆನ, ಅದು ತುಂಬ ಮೆತ್ತಗಿರುತ್ತೆ. ಆದ್ದರಿಂದ ನಿಧಾನವಾಗಿ ಈ ರೀತಿ ಮೇಲಿನ ಒಂದು ಸಿಪ್ಪೆನ ತೆಗಿಬೇಕು. ನೀವು ಮುಂಚೆನೇ ಸಿಪ್ಪೆ ತೆಗೆದು ಕೂಡ ಇಟ್ಕೋಬೋದು, ಆದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ. ಹಾಗೂ ಅದರ ಬುಡನ ನೋಡಿ ಈ ರೀತಿಯಾಗಿ ಕಿತ್ತಬೇಕಾಗುತ್ತೆ. ನೋಡಿ, ಈ ರೀತಿ ಅದ್ರ ಬುಡನ ಕಿತ್ತಬೇಕು. ಹಾಗೂ ತುದಿನ ಹೇಗೆ ಕಟ್ ಮಾಡೋದು ಅಂತ ಅದನ್ನು ಕೂಡ ಹೇಳ್ತೀನಿ ನೋಡಿ. ಮತ್ತೊಂದು ಕೂಡ ತೋರಿಸ್ತೀನಿ ನಿಮಗೆ. ನಿಧಾನವಾಗಿ ಈ ರೀತಿಯಾಗಿ ಸುಲ್ಕೊಂಡು ಅಲ್ಲಿ ಕೆಳಗಡೆ ಏನು ಬುಡ ಇರುತ್ತಲ್ಲ ಅದನ್ನು ಕೂಡ ನಿಧಾನವಾಗಿ ತಕ್ಕೋಬೇಕು. ಇಲ್ಲಾಂದರೆ ಒಂದು ಬುಡ ಏನಾದ್ರು ಸ್ವಲ್ಪ ಅಲ್ಲಿ ಜಾಸ್ತಿ ನಾವು ಪ್ರೆಸ್ ಮಾಡಿದ್ವಿ ಅಂದರೆ ಈರುಳ್ಳಿ ತುಂಬ ಅದುಮಿ ಒಂಥರ ಶೇಪ್ ಕೆಟ್ಟೋಗ್ಬಿಡುತ್ತೆ. ನೋಡಿ, ಈ ರೀತಿ ಬುಡ ತೆಗೆದ್ಮೇಲೆ ಎಲ್ಲ ಒಂದು ಈರುಳ್ಳಿನೂ ಇದೇ ರೀತಿಯಾಗಿ ಒಂದು ಬುಡಗಳನ್ನು ತೆಗೆದು ಸಿಪ್ಪೆನೂ ಕೂಡ ತಕ್ಕೊಂಡು ಬರೋಣ. ನೋಡಿ, ಎಲ್ಲ ಬುಡನೂ ಮತ್ತು ಸಿಪ್ಪೆನ ತೆಗೆದಿಟ್ಟಿದ್ದೀನಿ. ಮತ್ತು ಇದು ತುದಿ ಹೇಗೆ ತೆಗೆಯೋದು ಅಂದರೆ, ಒಂದು ಚಾಕುವಿನ ಸಹಾಯದಿಂದ ನಿಧಾನವಾಗಿ ಈ ರೀತಿಯಾಗಿ ಕಟ್ನ ಮಾಡಬೇಕು. ಯಾಕಂದರೆ ಈರುಳ್ಳಿ ತುಂಬ ಮೆತ್ತಗಿರುತ್ತೆ. ಅದರಿಂದ ನಿಧಾನವಾಗಿ ಕಟ್ ಮಾಡಿಕೊಂಡು ಅದರ ತುದಿ ಕೂಡ ನಾವು ತೆಗಿಬೇಕಾಗುತ್ತೆ. ನಿಮಗೆ ಚಾಕುವಲ್ಲಿ ತೆಗಿಯೋಕ್ಕೆ ಆಗಿಲ್ಲ ಅಂದರೆ ಕತ್ರಿಯಲ್ಲಿ ಕೂಡ ನೀವು ಕಟ್ನ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಎಲ್ಲ ಒಂದು ತುದಿನೂ ತೆಗಿಬೇಕು. ಮತ್ತೆ ಎಲ್ಲ ಉಳಿದಿರುವಂತಹ ಈರುಳ್ಳಿದು ತುದಿನ ನಾನು ತಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ತೆಗೆದಿಟ್ಕೋಬೇಕು. ಹಾಗೂ ಬುಡನೂ ಕೂಡ ತೆಗೆದಿಟ್ಕೋಬೇಕು. ನಂತರ ಎಲ್ಲ ಒಂದು ಈರುಳ್ಳಿನೂ ತೆಗೆದಾದ್ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ಮತ್ತು ಯಾವುದು ಶೇಪ್ ಕೂಡ ಕೆಟ್ಟಿಲ್ಲ ಇಲ್ಲಿ. ನಂತರ ಒಂದು ಪ್ಯಾನ್ಗೆ ನಾವಿಲ್ಲಿ ಎಣ್ಣೆ ಹಾಕ್ಕೋಬೇಕು. ಒಂದು 2ರಿಂದ 3 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಸೋಂಪನ್ನು ಹಾಕ್ತಾಯಿದ್ದೀನಿ. ಸೋಂಪು ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಸೋಂಪು ಹಾಕಿ, ಜೊತೆಗೆ ಇಲ್ಲಿ ಅರ್ಧ ಸ್ಪೂನಷ್ಟು ಇಲ್ಲಿ ಜೀರಿಗೆ ಕೂಡ ಹಾಕ್ಕೋಬೇಕಾಗುತ್ತೆ. ಸೋಂಪು ಮತ್ತು ಜೀರಿಗೆ 2 ಹಾಕಿದ್ಮೇಲೆ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೋಬೇಕು. ಅದೇ ಎಣ್ಣೆಯಲ್ಲಿ ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಬಾಡಿಸ್ಕೋಬೇಕು. ಸ್ವಲ್ಪ ಇದು ಘಮ ಘಮ ಅಂತ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಒಂದೊಂದೇ ಐಟಮ್ಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗೋಣ. ಏನು ಐಟಮು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಏನಂದರೆ ಫಸ್ಟಿಗೆ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಅದೊಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿ ಕೂಡ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. 2 ಅರ್ಧ ಸ್ಪೂನ್ ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗಬೇಕು. ನಂತರದಲ್ಲಿ ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪನ್ನು ನೀವು ಮುರಿದು ಕೂಡ ಹಾಕೋಬೋದು, ಹೀಗೆ ಕೂಡ ಹಾಕೋಬೋದು. ಇದನ್ನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೊತೆಯಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ನೀವು ಹಾಕೋಬೋದು. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಇಲ್ಲಿ ಇಂಗಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಇಂಗಿನ ಪೌಡ್ರು ಹಾಕಿ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದೆ ಅಂದಾಗ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡ್ರೆ ಉತ್ತಮ. ನೋಡಿ, ಈರುಳ್ಳಿ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಕಂದು ಬಣ್ಣ ಇರಲಿ, ಲೋ ಫ್ಲೇಮಲ್ಲಿ ಇರಲಿ, ಜಾಸ್ತಿ ಉರಿ ಇಡಬೇಡಿ. ನೋಡಿ, ಈ ರೀತಿ. ಮತ್ತು ಈಗಂತೂ ಘಮ ಘಮ ಪರಿಮಳ ಬರ್ತಾನೆ ಇದೆ. ನಿಜವಾಗ್ಲೂ ನೀವು ಒಂದ್ಸರಿ ಮನೇಲಿ ಮಾಡ್ಕೊಂಡು ನಿಮಗೂ ಕೂಡ ಇಷ್ಟ ಆಗುತ್ತೆ. ನಂತರದಲ್ಲಿ ರುಬ್ಬಿರುವಂಥ ಟೊಮೆಟೊ ಪೇಸ್ಟ್ನ ಇಲ್ಲಿ ಹಾಕ್ತಾಯಿದ್ದೀನಿ.
ಈ ಟೊಮೆಟೊ ಪೇಸ್ಟ್ ಇಲ್ಲೇನೆಂದರೆ ಟೊಮೆಟೊ ಕೂಡ ಇಲ್ಲಿ ಸ್ಟೀಮ್ ಮಾಡಿರೋದಲ್ಲ, ಹಸಿ ವಾಸನೆ ಏನು ಇರೋದಿಲ್ಲ ಇದರಲ್ಲಿ. ಆದರೂ ಕೂಡ ಇಲ್ಲಿ ಎಣ್ಣೆ ನಾವೇನು ಫಸ್ಟಿಗೆ ಎಣ್ಣೆ ಹಾಕಿದ್ವಲ್ಲ 2 ಚಮಚ, ಆ ಎಣ್ಣೆ ಬಿಟ್ಕೊಡೋವರೆಗೂ ನಾವಿಲ್ಲಿ ಫ್ರೈನ ಮಾಡ್ಕೋಬೇಕು. ಯಾಕಂದರೆ ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ನಮಗೆ ಒಂದು ಈ ಗ್ರೇವಿ ಏನು ಕಾಣ್ತಾ ಇದೆ ನಮ್ಮ ಮಂಚೂರಿ ಗ್ರೇವಿ ಇದು ತುಂಬ ಚೆನ್ನಾಗಿ ಬರುತ್ತೆ. ನಂತರದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ಹಾಕಿದ್ರೆ ಬೇಗ ಬೇಯುತ್ತೆ, ಟೊಮೆಟೊ ಕೂಡ ಬೇಗ ಫ್ರೈ ಆಗುತ್ತೆ ಹಾಗೂ ಈರುಳ್ಳಿ ಕೂಡ ಬೇಗ ಫ್ರೈ ಆಗುತ್ತೆ. ಈಗ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ನಿಮಿಷ ಇದನ್ನು ನಾವು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಒಂದು 3 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಜಾಲ್ರಿ ಥರ ಎಣ್ಣೆ ಬಿಟ್ಕೊಂಡಿರಬೇಕು. ಮೇಲ್ಗಡೆ ಎಲ್ಲ ಎಣ್ಣೆ ಕಾಣ್ತಾ ಇದೆಯಲ್ಲ, ಆ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು. ಇದಕ್ಕೆ ನಾವು ಒಂದು ಮಸಾಲ ಐಟಮ್ಗಳನ್ನು ಆ್ಯಡ್ ಮಾಡೋಣ. ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಇದಕ್ಕೆ 1/4 ಸ್ಪೂನಷ್ಟು ನಾನು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟೇ ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಅರ್ಧ ಚಮಚದಷ್ಟೇ ಇಲ್ಲಿ ಕೋರಿಯಾಂಡರ್ ಪೌಡ್ರನ್ನ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಮತ್ತೆ ಇದನ್ನು 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು. ಮುಚ್ಚಳ ಮುಚ್ಚಿ ಮತ್ತೆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು. ನೋಡಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಮಸಾಲೆ ಎಲ್ಲ ಕರೆಕ್ಟ್ ಎಲ್ಲ ಒಂದು ಗ್ರೇವಿಗೆ ಹಿಡ್ಕೋಬೇಕು. ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 1 ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ 1 ನಿಮಿಷ ಆದಮೇಲೆ ಎಣ್ಣೆ ಕೂಡ ಹೇಗೆ ಬಿಟ್ಕೊಂಡಿದೆ ಅಂತ ಈ ರೀತಿಯಾಗಿ ಬಿಟ್ಕೊಂಡ್ರೆ ನಮಗೆ ಒಂದು ಆನಿಯನ್ ಮಂಚೂರಿ ಗ್ರೇವಿ ಇದೆ, ಇದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಇದಕ್ಕೆ ಮೇಯ್ನಾಗಿ ನಾವಿಲ್ಲಿ ಫ್ರೆಶ್ ಕ್ರೀಮ್ನ ಹಾಕಬೇಕು. ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಇಲ್ಲಿ ನಾವು ಹಾಕ್ಕೊಳ್ಳೋಣ ಹಾಲಿನ ಕೆನೆ. ನಾನು ಯೂಸ್ ಮಾಡ್ತಿರೋ ಕೂಡ ಇಲ್ಲಿ ಹಾಲಿನ ಕೆನೆ ಹಾಕ್ತಾಯಿದ್ದೀನಿ. ಫ್ರೆಶ್ ಹಾಲಿನ ಕೆನೆನ ಇಲ್ಲಿ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಹಾಕ್ಕೊಂಡ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ಕ್ರೀಮ್ ಇಲ್ಲ ಅಂದರೆ 1 ಚಮಚದಷ್ಟು ಹುಳಿ ಇಲ್ಲದೆ ಇರುವಂಥ ಮೊಸರನ್ನು ಕೂಡ ಹಾಕ್ಕೋಬೋದು. ಯಾಕಂದರೆ ಟೊಮೆಟೊ ಕೂಡ ಹುಳಿ ಇರುತ್ತೆ ಮತ್ತು ಹುಳಿ ಮೊಸರು ಹಾಕಿದ್ರೆ ತೀರಾ ಹುಳಿ ಆಗಿಬಿಡುತ್ತೆ. ಅದರಿಂದ ಹುಳಿ ಇಲ್ಲದೆ ಇರುವಂಥ 1 ಚಮಚ ಗಟ್ಟಿ ಮೊಸರನ್ನ ಹಾಕ್ಕೋಬೋದು. ಇಲ್ಲಾಂದರೆ ಹಾಲಿನ ಕೆನೆ ಕೂಡ ನೀವು ಹಾಕ್ಕೋಬೋದು. ನೋಡಿ ಹಾಲಿನ ಕೆನೆ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಹಾಲಿನ ಕೆನೆ ಕೂಡ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲ್ಗಡೆಯಿಂದ. ನಂತರದಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನ ಹಾಕ್ತಾಯಿದ್ದೀನಿ, ಅಂದರೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತಲ್ಲ, ಆದ್ದರಿಂದ ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ರೆಡಿ ಮಾಡ್ಕೋಬೇಕು. ಮತ್ತೊಂದು ವಿಷಯ ಏನಂದರೆ ಇಲ್ಲಿ ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಮತ್ತೆ ಮಧ್ಯದಲ್ಲಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ಸ್ವಲ್ಪ ಮೀಡಿಯಮ್ ಗಾತ್ರದ ಅಂದರೆ ಸ್ವಲ್ಪ ದೊಡ್ಡ ಗಾತ್ರದ ಏನಾದ್ರು ಈರುಳ್ಳಿ ಯೂಸ್ ಮಾಡ್ಕೊಳ್ತೀರ ಅಂದರೆ ಅದನ್ನು ನಾವು ಎಣ್ಣೆಗಾಯಿ ಬದನೆಕಾಯಿ ಹೇಗೆ ಮಾಡ್ತೀವೋ ಮಧ್ಯದಲ್ಲಿ ಕಟ್ ಮಾಡ್ತೀವಲ್ಲ, ಆ ರೀತಿಯಾಗಿ ನಿಧಾನವಾಗಿ ಕಟ್ ಮಾಡಿಕೊಂಡು ನೀವು ಕೂಡ ಮಾಡ್ಕೋಬೋದು. ಅಂದರೆ ಮಸಾಲೆ ಚೆನ್ನಾಗಿ ಒಳಗಡೆ ಹೋಗುತ್ತೆ ಅಂತ. ನಾನು ಸಣ್ಣ ಈರುಳ್ಳಿ ಆದ್ದರಿಂದ ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ. ನಂತರದಲ್ಲಿ ಸಾಕಷ್ಟು ಧನಿಯಾವನ್ನು ಹಾಕಬೇಕು. ಅಂದರೆ ಧನಿಯಾ ಸ್ವಲ್ಪ ಜಾಸ್ತಿ ಇರಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ರುಚಿ ಬರುತ್ತೆ. ನಂತರದಲ್ಲಿ ಸ್ವಲ್ಪ ಮುಚ್ಚಳ ಮುಚ್ಚಿ ನೀವು ಮತ್ತೊಂದು 1 ನಿಮಿಷಗಳ ಕಾಲ ಇದನ್ನು ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ನಮ್ಮ ರುಚಿಯಾದ ಆನಿಯನ್ ಮಂಚೂರಿ ರೆಡಿ ಆಗುತ್ತೆ. ಇದನ್ನು ಎಲ್ಲರೂ ಕೂಡ ತಿನ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಏನೋ ಹೊಸ ಪ್ರಯತ್ನ ಮಾಡಿದ್ದೀವಿ ಅನಿಸುತ್ತೆ ಮನೆಯಲ್ಲಿ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ. ಹಾಗೂ ನೀವು ಮಾಡ್ತೀರಾ ಅಥವಾ ಬೇರೆ ರೀತಿಯಲ್ಲಿ ಯಾವ್ದಾದ್ರು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ನೀವು ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಯಾವ ರೀತಿಯಾಗಿ ನಮಗೆ ಆನಿಯನ್ ಒಂದು ಮಂಚೂರಿ ರೆಡಿಯಾಗಿದೆ. ನಿಮಗೆ ಆನಿಯನ್ ಬೇಡ ಅಂದರೆ ಈ ಜಾಗದಲ್ಲಿ ಮೊಟ್ಟೆ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಬಿ ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು, ಅದನ್ನು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ, ಹೇಗಾಗಿದೆ ಅಂತ ನಿಮಗೂ ಕೂಡ ತಿಳಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬೇಕಾದರೆ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ನೋಡ್ಕೊಳ್ಳಿ. ಇಷ್ಟ ಆದರೆ ಮತ್ತೆ ಮಾಡ್ಕೊಳ್ತೀರಾ. ಬನ್ನಿ ಟೇಸ್ಟ್ ಮಾಡೋಣ. ಈಗ ನೋಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಗ್ರೇವಿನ ನೋಡ್ತೀನಿ ಹೇಗಾಗಿದೆ ಅಂತ. ಈ ಗ್ರೇವಿ ಅಂತೂ ನಿಜವಾಗ್ಲೂ ಹುಳಿಯಾಗಿ ತುಂಬಾ ಚೆನ್ನಾಗಿದೆ. ನಾವು ಗೋಬಿ ಮಂಚೂರಿ ಹೇಗೆ ಮಾಡ್ತೀವೋ ಅದೇ ಟೇಸ್ಟಲ್ಲಿದೆ. ನೋಡಿ ತುಂಬ ಸೂಪರಾಗಿದೆ. ಹಾಗೂ ಒಂದು ಈರುಳ್ಳಿ ಏನಿದೆ ಅದನ್ನು ಕೂಡ ಸಾಫ್ಟಾಗಿ ಇಲ್ಲಿ ಸ್ಟೀಮ್ ಆಗಿದೆ, ಅಂದರೆ ಬೆಂದಿದೆ ಕೂಡ. ನೋಡಿ ಈ ರೀತಿಯಾಗಿ ನಾವು ಬಾಯಲ್ಲಿ ಹಾಕ್ಕೊಂಡ್ರೆ ಪೂರ್ತಿಯಾಗಿ ಬಾಯಲ್ಲಿ ಹಾಕ್ಕೋಬೋದು, ಅಷ್ಟು ಮೆತ್ತಗಿದೆ. ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್, ಥ್ಯಾಂಕ್ ಯು.